ನಮಸ್ಕಾರ ವೀಕ್ಷಕರೇ, ನಾನು ಈಗ ಇಷ್ಟೋ ವಿಡಿಯೋಗಳು ನೋಡ್ತಾ ಇರ್ತೀವಿ. ಕೆಲವೊಂದು ವಿಡಿಯೋಗಳಲ್ಲಿ ಇನ್ಫಾರ್ಮೇಶನ್ ತುಂಬಾನೇ ಇರುತ್ತೆ. ಆ ಇನ್ಫಾರ್ಮೇಶನ್ಗಳನ್ನ ನಿಮಗೂ ತಿಳಿಸ್ಬೇಕಾಗಿರುತ್ತೆ. ಅದೇನಂದ್ರೆ RO ವಾಟರ್ ಕುಡಿಯೋದು ತಪ್ಪು, ಅದರಿಂದ ದೇಹ ವೀಕ್ ಆಗ್ತಾ ಇದೆ, ಅಂದ್ರೆ ನಮ್ಮ ಬಾಡಿ ವೀಕ್ ಆಗ್ತಾ ಇದೆ ಅಂತ ಎಷ್ಟೋ ಜನ ಹಿಂದಿನಲ್ಲೆಲ್ಲ ವಿಡಿಯೋಗಳು ಆಗ್ತಾ ಇದಾರೆ. ನೋಡಿ ಈ ವಿಡಿಯೋನ ಒಂದ್ಸಲ ಏನಾಗ್ತಾ ಇದೆ ಅಂತ ತಿಳಿಸ್ತಾರೆ. ನಾನು ಅದ್ರ ಬಗ್ಗೆ ಆಮೇಲೆ ನಿಮ್ಮ ಮುಂದೆ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. रिसर्चर्स ने वार्निंग दी है RO वाटर के लिए। RO वाटर आपके लिए डेंजरस हो सकता है। RO का फिल्टर वाला पानी पीते हो ना, इस पानी में से जरूरी मिनरल्स निकल जाते हैं जो हमारी बॉडी के लिए बहुत ज्यादा जरूरी होता है। रिपोर्ट्स के अकॉर्डिंग अगर लंबे वक्त तक इस पानी को आप पीते हो, इसे पीने से हमारी बॉडी में कैल्शियम, मैग्नीशियम, पोटेशियम जैसे न्यूट्रिएंट्स की कमी हो जाती है। स्लोवाकिया में एक्सपेरिमेंट होता है एक ग्रुप पे, 5 साल तक उन्हें लगातार उस पानी को पिलाया जाता है। उसके बाद उनकी बॉडी में से मिनरल्स की कमी पाई गई, याददाश्त उनकी कमजोर हो, उनकी बॉडी में मसल में पेन होने लगा। WHO ने भी चिंता दिखाई है इस चीज को लेकर, और एक्सपर्ट्स ने कहा है जो RO है इसके अंदर पानी है, जो इसके अंदर TDS लेवल है वो मेंटेन रखना। 200 से 250 ग्राम मिलीग्राम TDS इसके अंदर होना चाहिए। खाने की तो दिक्कत थी, अब पानी की भी दिक्कत होने लगी। ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಅವ್ರು ತಿಳಿಸ್ತಾ ಇರೋದೇನಂದ್ರೆ RO ವಾಟರ್ ನಾವು ಬಳಸ್ತಾ ಇದೀವಲ್ಲ, ಅಂದ್ರೆ ಮನೆಯಲ್ಲಿ ಎಷ್ಟೋ ಜನ ವಾಟರ್ ಪ್ಯೂರಿಫೈಯರ್ ಬಳಸ್ತೀವಿ. ಇನ್ನ ಹೊರಗಡೆ ಗೌರ್ಮೆಂಟ್ ಅವ್ರು ಹಾಕ್ಸ್ಕೊಟ್ಟಿದ್ದಾರೆ, ₹5 ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರುತ್ತೆ, ಅದು RO ಪ್ಯೂರಿಫೈಡ್ ವಾಟರ್ದು. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಏನಂದ್ರೆ ನಾವು ಫಿಲ್ಟರ್ಡ್ ವಾಟರ್ ಅಂತ ಕುಡಿತೀವಿ, ಅದರಲ್ಲಿರೋ ಮಿನರಲ್ಸ್, ಖನಿಜಾಂಶಗಳನ್ನೆಲ್ಲ ಫಿಲ್ಟರ್ ಮಾಡಿ ಕುಡಿತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಈ ತರ ನಮ್ಮ ಬಾಡಿಗೆ ಬೇಕಾಗಿರುವಂತ ಎಷ್ಟೋ ಮಿನರಲ್ಸ್ ಸಿಗೋದಿಲ್ಲ. ಇದರಿಂದ ಏನೇನಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. pH ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೆ ವಾಟರ್ ಅಲ್ಲಿ. ಈ pH ವ್ಯಾಲ್ಯೂ ಕಡಿಮೆ ಆದಷ್ಟು ಬಾಡಿಗೆ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ತಿಳಿಸಿರೋದು ಏನಂದ್ರೆ ತಲೆನೋವು ಬರ್ಬೋದು, ಮಸಲ್ಸ್ ಅನ್ನೋದು ವೀಕ್ ಆಗುತ್ತೆ, ಪ್ಲಸ್ ಬಾಡಿ ಪೇನ್ ಅನ್ನೋದು ಶುರು ಆಗುತ್ತೆ, ಮೂಳೆಗಳು ವೀಕ್ ಆಗುತ್ತೆ. ಇದೆಲ್ಲ ಕೂಡ RO ವಾಟರ್ ಜಾಸ್ತಿ ದಿನಗಳು ಕುಡಿಯೋದ್ರಿಂದ ಬರುತ್ತೆ ಅಂತ ಇವರು ವಿಡಿಯೋ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನ ಅಷ್ಟು ಈಸಿಯಾಗಿ ಇವರು ಹೇಳ್ತಾ ಇಲ್ಲ. ಸುಮಾರು ಒಂದು 5 ವರ್ಷ ಎಷ್ಟೋ ಜನರ ಮೇಲೆ ಪ್ರಯೋಗ ಮಾಡಿ ಅಲ್ಲಾಗ್ತಾ ಇರೋಂಥ ಪ್ರಾಬ್ಲಮ್ಗಳನ್ನ ಅನಾಲಿಸಿಸ್ ಮಾಡಿ ತಿಳಿಸಿರುವಂಥದ್ದು. ಕಂಟಿನ್ಯೂಸ್ ಆಗಿ 5-6 ವರ್ಷ 10 ವರ್ಷ ಕುಡಿಯೋದ್ರಿಂದ ದೇಹ ವೀಕ್ ಆಗ್ತಾ ಹೋಗುತ್ತೆ. ಈಗ ಹಳ್ಳಿನಲ್ಲೂ ₹5 ಕಾಯಿಂದು ಬೂತ್ಗಳು ಮಾಡ್ಬಿಟ್ಟಿದ್ದಾರೆ, ₹5 ಹಾಕಿ ಪ್ಯೂರಿಫೈಡ್ ವಾಟರ್ ಇಟ್ಕೊಳ್ಳಿ ಕುಡೀರಿ ಅಂತ. ಅಲ್ಲೂ ಕೂಡ ಫಿಲ್ಟರ್ಗಳನ್ನ ಬಳಸ್ತಾರೆ. ಆ ಫಿಲ್ಟರ್ಗಳಲ್ಲೂ ಎಲ್ಲಾ ರೀತಿ ಮಿನರಲ್ಸ್ ಫಿಲ್ಟರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಬಾಡಿ ವೀಕ್ ಆಗುತ್ತೆ. ಮೊದಲು ಹಳ್ಳಿ ಕಡೆ ಜನ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂದ್ರೆ, ಈ ಬಾವಿ ನೀರು ಕುಡಿತಾ ಇದ್ರು, ಹರಿಯೋ ನದಿ ನೀರು ಕುಡಿತಾ ಇದ್ರು, ಅವರೆಲ್ಲ ತುಂಬಾ ಸ್ಟ್ರಾಂಗ್ ಆಗಿದ್ರು. ಕಾರಣ ಅವ್ರಿಗೆ ಬಾಡಿಗೆ ಬೇಕಾದಂತ ಮಿನರಲ್ಸ್ ಸಿಗ್ತಾ ಇತ್ತು. ಆದ್ರೆ ಈಗ ನಮ್ಗಿರುವಂತ ಪರಿಸ್ಥಿತಿನಲ್ಲಿ ಈ ರೀತಿ ಯಾವುದೇ ಮಿನರಲ್ಸ್ಗಳು ಸಿಗೋದಿಲ್ಲ. ಎಲ್ಲಾನು ಪ್ಯೂರಿಫೈಡ್ ವಾಟರ್ ಅಂದ್ಬಿಟ್ಟು ಎಲ್ಲಾ ಮಿನರಲ್ಸ್ನು ಅದು ಪ್ಯೂರಿಫೈ ಮಾಡ್ಬಿಟ್ಟಿರುತ್ತೆ. ಬಾಡಿ ವೀಕ್ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಹೋಗಿ ಎಲ್ಲಿ ನೀರು ಕುಡಿಯೋಣ ಅಂತ ಯೋಚನೆ ಆಗೋಗ್ಬಿಡುತ್ತೆ. ಕಾರಣ ಎಲ್ಲಿ ನೋಡಿದ್ರು ಕೆಮಿಕಲ್ ಮಿಕ್ಸ್ಡ್ ವಾಟರ್ ಆಗೋಗಿದೆ. ಈ ಹಳ್ಳಿ ಕಡೆ ಇರೋರ್ಗೆ ಅಟ್ಲೀಸ್ಟ್ ಯಾವುದೋ ಒಂದೊಂದು ಹಳ್ಳಿನಲ್ಲಿ ಪ್ಯೂರಿಫೈಡ್ ವಾಟರ್ ಅಂದ್ರೆ ಚೆನ್ನಾಗಿರೋ ಒಳ್ಳೆ ನೀರು ಸಿಗ್ಬೋದು. ಇನ್ನು 90% ಹಳ್ಳಿಗಳಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ನೀರು ಆಗೋಗ್ಬಿಟ್ಟಿದೆ. ಕಾರಣ ನಾವು ಬೆಳೆಗಳಿಗೆ ಅಲ್ಲಿ ಯಾವ್ದಾದ್ರು ಕೆಮಿಕಲ್ಸ್ ಬಳಸ್ತಾ ಇರ್ತೀವಿ, ನೀರನ್ನ ಕಟ್ತಾ ಇರ್ತೀವಿ ಗದ್ದೆಗಳಲ್ಲಿ. ಆ ಕೆಮಿಕಲ್ಸ್ ಗಳೆಲ್ಲ ಆ ನೀರಲ್ಲಿ ಮಿಕ್ಸ್ ಆಗಿ ಅಂತರ್ಜಲಕ್ಕೆ ಹೋಗುತ್ತೆ. ಆ ನೀರು ಕುಡಿಯೋದ್ರಿಂದ ಕೂಡ ಕಾಯಿಲೆಗಳು ಬಂದೇ ಬರುತ್ತೆ. ಆದಷ್ಟು ಅದಕ್ಕೋಸ್ಕರನೇ ಸಾವಯವ ಕೃಷಿ ಮಾಡಿ ಅಂತ ರೈತರಲ್ಲೂ ಕೇಳ್ಕೊಳ್ತಾ ಇದ್ದಿದ್ದು. ಇನ್ನ ಬಾವಿ ನೀರುಗಳನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಬಾವಿನಲ್ಲಿರುವಂತ ನ್ಯಾಚುರಲ್ ನೀರು ಏನಾಗುತ್ತೆ, ಫಿಲ್ಟ್ರೇಷನ್ ನ್ಯಾಚುರಲ್ ಆಗಿ ದೇಹಕ್ಕೆ ಬೇಕಾಗಿರುವಂತ ಮಿನರಲ್ಸ್ ಎಲ್ಲ ಸಿಗೋದ್ರಿಂದ ಆದಷ್ಟು ಬಾವಿ ನೀರು ಕುಡೀರಿ, ಆಗ ಹೆಲ್ತ್ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಬೆಂಗಳೂರು ಸರೌಂಡಿಂಗು, ಸಿಟಿಗಳ ಸರೌಂಡಿಂಗ್ ಅಲ್ಲಂತೂ ಬಾವಿಗಳು ಇರೋದೇ ಇಲ್ಲ. ಬಾವಿಗಳಿದ್ರು ಅದರಲ್ಲಿ 99% ಕೆಮಿಕಲ್ ಮಿಕ್ಸ್ ಇದ್ದೇ ಇರುತ್ತೆ. ಕಾರಣ ನಾವು ಮೋರಿಗೆ ಹೋಗೋ ನೀರು ನೋಡಿರ್ತೀವಲ್ಲ, ದೊಡ್ಡ ಮೋರಿಗಳಲ್ಲಿ ವಿಶ್ವಾವತಿ ನೀರಾಗಿರ್ಬೋದು, ಇನ್ನು ಬೇರೆ ಬೇರೆ ನೀರುಗಳು ನೋಡಿರ್ತೀವಿ. ಆ ನೀರಲ್ಲಿ ಫ್ಯಾಕ್ಟ್ರಿ ಕೆಮಿಕಲ್ಸ್ ಕೂಡ ಮಿಕ್ಸ್ ಆಗಿರುತ್ತೆ. ಎಷ್ಟೋ ಫ್ಯಾಕ್ಟ್ರಿಗಳವರು ಕೆಮಿಕಲ್ಸ್ನ ಡೈರೆಕ್ಟ್ ಆಗಿ ಅದಕ್ಕೆ ಬಿಡ್ತಾ ಇದ್ದಾರೆ. ಇನ್ನ ಕೆಲವಷ್ಟು ಫ್ಯಾಕ್ಟ್ರಿಗಳವ್ರು ಏನ್ ಮಾಡ್ತಾ ಇದ್ದಾರೆ, ಬೋರ್ವೆಲ್ಗಳನ್ನ ತೆಗೆದ್ಬಿಟ್ಟು ಆ ಫ್ಯಾಕ್ಟ್ರಿಗಳಲ್ಲೇ ಅವರಲ್ಲಿ ಬರುವಂತ ಕೆಮಿಕಲ್ಸ್ಗಳನ್ನೆಲ್ಲ ಆ ಬೋರ್ವೆಲ್ಗಳಲ್ಲೇ ಬಿಡ್ತಾ ಇದ್ದಾರೆ. ಇನ್ನ ಕೆಲವೊಂದು ಫ್ಯಾಕ್ಟ್ರಿನವರು STP ಪ್ಲಾಂಟ್ ಅಂತ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಅಲ್ಲೇನ್ ಮಾಡ್ತಾರೆ, ವಾಟರ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಟ್ರೀಟ್ಮೆಂಟ್ ಆಗಿರೋ ವಾಟರ್ನ ಟೆಸ್ಟ್ ಮಾಡ್ತಾರೋ ಇಲ್ವೋ, ಗಿಡಗಳಿಗೆ ಬಳಸ್ತೀವಿ ಅಂತ ಗಿಡಗಳಿಗೆ ಬಿಡ್ತಾ ಇದ್ದಾರೆ. ಆ ಗಿಡಗಳಿಗೆ ಅಂತ ಬಿಟ್ಟಾಗ್ಲೂ ಅದು ನೆಲಕ್ಕೆ ಹೋಗೋದು, ಕೊನೆಗೆ ಹೋಗೋದು ಅಂತರ್ಜಲಕ್ಕೇನೆ. ಓವರ್ ಆಲ್ ಆಗಿ ಇಲ್ಲಿ ಸಿಟಿ ಸರೌಂಡಿಂಗ್ ಆಗ್ಬೋದು, ಇನ್ನ
ಫ್ಯಾಕ್ಟ್ರಿಗಳಿರುವಂಥ ಸರೌಂಡಿಂಗಲ್ಲೆಲ್ಲ ಕೆಮಿಕಲ್ಡ್ ಮಿಕ್ಸ್ ವಾಟರ್ ಆಗಿದೆ. ಆ ಕಡೆ ಕೆಮಿಕಲ್ಡ್ ಮಿಕ್ಸ್ ವಾಟರ್ ಕುಡಿಬೇಕು, ಇಲ್ಲ ಅಂದರೆ ಏನೂ ಎನರ್ಜಿ ಇಲ್ಲದೆ ಇರುವಂಥ, ಸತ್ವ ಇಲ್ಲದೆ ಇರುವಂಥ ನೀರನ್ನು ಕುಡಿದು ಬದುಕುವಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಇದರಿಂದನೇ ಜನರಿಗೆ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಇದೆ, ಆರೋಗ್ಯ ಅನ್ನೋದು ಹಾಳಾಗ್ತಾ ಇದೆ. ನಾವು ಇಂಥದ್ರಿಂದ ದೂರ ಇರೋದಕ್ಕೆ ಕೆಲವಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಈಗಾಗಲೇ ಹಳ್ಳಿ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆನೂ ಕೆಮಿಕಲ್ ಮಿಕ್ಸ್ಡ್ ವಾಟರ್ನ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ಬಾವಿ ನೀರನ್ನೇ ಬಳಸಿ ಅಂತ ಎಲ್ಲರೂ ಹೇಳೋದು. ಅದರಲ್ಲಿ ಬೋರ್ವೆಲ್ ನೀರುಗಳಲ್ಲಿ ಮಿಕ್ಸ್ ಜಾಸ್ತಿ ಆಗ್ತಾ ಇದೆ. ಫ್ಯೂಚರಲ್ಲಾದರೂ ಇನ್ನು ಮುಂದೆನಾದರೂ ಕೆಮಿಕಲ್ ಮಿಕ್ಸ್ ಮಾಡೋದನ್ನ ಕಡಿಮೆ ಮಾಡಿದ್ರೆ ಹಳ್ಳಿ ಕಡೆ ಇರೋರಂಥ ಆರೋಗ್ಯ ಚೆನ್ನಾಗಿರುತ್ತೆ. ಸಿಟಿ ಕಡೆಯವ್ರದ್ದು ಏನೂ ಮಾಡೋದಕ್ಕಾಗೋದಿಲ್ಲ. ಆಪ್ಷನ್ ಇಲ್ಲದೆ 60 ವರ್ಷ ಬದುಕೋರು 30 ವರ್ಷಕ್ಕೆ ಹೋಗುವಂಥ ಕಾಲ ಬಂದ್ಬಿಟ್ಟಿದೆ. ಏನು ಮಾಡೋದಕ್ಕಾಗೋದಿಲ್ಲ ಅದನ್ನು. ಆದರೆ ಕೆಲವೊಂದನ್ನು ಬದಲಾಯಿಸೋ ಪ್ರಯತ್ನ ಮಾಡ್ಬೋದು. ಹಳ್ಳಿ ಕಡೆ ಇರೋರಾದರೂ ಈಗಲಾದರೂ ಬದಲಾಗಿ ಮುಂದೇನಾದರೂ 4 ಜನಕ್ಕೆ ಅನುಕೂಲ ಆಗುತ್ತೆ. ಬಾವಿಗಳನ್ನ ಉಳಿಸಿ, ಅಂತರ್ಜಲನ ಉಳಿಸಿ ಅಂತ ಅದಕ್ಕೆ ಎಲ್ಲರೂ ಕೇಳ್ಕೊಳ್ತಾ ಇರ್ತಾರೆ. RO ವಾಟರ್ನ ಕುಡಿಯೋದನ್ನ ಕಡಿಮೆ ಮಾಡಿ, ಇಲ್ಲ ಅಂದರೆ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಲೇಬೇಕಾಗುತ್ತೆ. ಇದೇ ರೀತಿ ಜನರಲ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.